ಸರ್ ಅದು ಅದೇ ರೈಟ್ ರೈಟ್ ಸರಿ. ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಕೊಡೋದಿಲ್ಲ, ಸರ್ಕಾರ ವತಿಯಿಂದ ನಡೆಸ್ತೇವೆ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರು ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಗೆ ಬಂದಾಗ ಘೋಷಣೆ ಮಾಡಿದರು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೋರಾಟಗಾರರಿಗೆ ಮನವಿ ಮಾಡಿಕೊಂಡ್ರು, ಇನ್ನು ಮುಂದೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೇವೆ, ನಿಮ್ಮ ಬೇಡಿಕೆ ಅನ್ನೋದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಆಗಿರಬೇಕು, ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಆಗಬಾರ್ದಂಥ ವಿಚಾರ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಕೂಡಲೇ ಸರ್ಕಾರ ವತಿಯಿಂದಲೇ ಪ್ರಾರಂಭ ಮಾಡ್ತೇವೆ, ನೀವು ಹೋರಾಟವನ್ನು ಕೈ ಬಿಡಿ ಅಂತಂದಾಗ ನಾವು ಹೋರಾಟವನ್ನು ಕೈ ಬಿಟ್ಟೆವು. ಅದಕ್ಕಿಂತ ಮುಂಚೆ ನಾವು ಸುಮಾರು 27 ಜನರ ಮೇಲೆ ಪ್ರಕರಣ ದಾಖಲಾಗಿ 6 ಮಂದಿ ನಾವು ವಿಜಯಪುರ ದರ್ಗಾ ಜೈಲಿಗೆ ಹೋಗಿ 13 ದಿನ ನಾವು ಸೆರೆವಾಸವನ್ನು ಅನುಭವಿಸಿದೆವು. ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಸ್ಪಷ್ಟವಾದಂಥ ನಿಲುವನ್ನು ಅವರು ಪ್ರಕಟಣೆ ಮಾಡಿದರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಸರ್ಕಾರದಲ್ಲಿ ಏನು ಪತ್ರವ್ಯವಹಾರ ನಡೆದಿದೆ, ಏನು ಮೂಮೆಂಟ್ಸ್ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಈಗಾಗಲೇ DPR ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ, ಆದರೆ ಇನ್ನೂ ಸ್ಪಷ್ಟತೆ ಇಲ್ಲ. ಆ ಕಾರಣಕ್ಕಾಗಿ ವಿಳಂಬ ಮಾಡದೆ ಶೀಘ್ರದಲ್ಲಿ DPRನ ತಯಾರಿಸಿ ಅದಕ್ಕೆ ತಗುಲುವಂಥ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಇವತ್ತು ನಮ್ಮ ಹೋರಾಟ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತೆ ಚರ್ಚೆ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ವಿಳಂಬ ಮಾಡಬಾರದು ಸರ್ಕಾರ. ಈಗ ಹೊಸ ಸರ್ಕಾರ ರಚನೆ ಆದ ನಂತರ ಈಗ ಯಾರು ವೈದ್ಯಕೀಯ ಮಹಾವಿದ್ಯಾಲಯದ ಸಚಿವರಾಗ್ತಾರೋ ಅವರು ಕೂಡಲೇ ಅದನ್ನು ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ಅದೇನು DPRದಲ್ಲಿ ಎಷ್ಟು ಎಸ್ಟಿಮೇಟ್ ಮಾಡಿದರೆ ಹಣವನ್ನು ಕೂಡ ಕೂಡಲೇ ಅದನ್ನು ಬಿಡುಗಡೆ ಮಾಡಿ ಇಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಪ್ರಾರಂಭ ಮಾಡಬೇಕು, ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು. ಒಂದು ವೇಳೆ ನೀವು ವಿಳಂಬ ನೀತಿ ಅನುಸರಿಸೋದು ಅಥವಾ ಏನೋ ಆಯಿತು ಹೋರಾಟ ಮುಗೀತು ಎಲ್ಲ ಮುಗೀತು ಏನೋ ಗೋಳ ಆಶ್ವಾಸನೆ ಕೊಟ್ಟಿದ್ದೇನೋ ತಿಳ್ಕೊಂಡು ನೀವೇನಾದರೂ ಹಿಂದೇಟು ಹಾಕಿದ್ದಾದರೆ ಮತ್ತೆ ನಾವು ವಿಜಯಪುರ ನಗರದಲ್ಲಿ ಕ್ರಾಂತಿಕಾರಿ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ನಾವೇನು ಹೋರಾಟಗಾರರು ನಮ್ಮ ಸಲುವಾಗಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಜನಸಾಮಾನ್ಯರ ಒಂದು ಒಳಿತಿಗೋಸ್ಕರ ಹೋರಾಟ ಮಾಡ್ತೇವೆ. ಮತ್ತೊಮ್ಮೆ ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಹೋರಾಟವನ್ನು ಬಿಡೋದಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೆಸರು ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತಿಂತ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ದಕ್ಕೆ 3-4 ತಿಂಗಳು ಕಳೆದೋಯ್ತು. ಆ ಸುಖಿ ಆಗ್ತದೆ, ಯಾವುದೇ ಥರ ಪ್ರೋಗ್ರೆಸ್ ಕಾಣ್ತಿಲ್ಲ ಸರ್. ನೀವು ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಾವು 116 ದಿವಸ ನಿರಂತರ ಹೋರಾಟ ಮಾಡಿದ್ವಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತೇಳಿ ಅದರಲ್ಲಿ ನಾವು 27 ಜನರಿಗೆ ಈ ಹೋರಾಟ ಹತ್ತಿಕ್ಕೂ ಒಂದು ಕುತಂತ್ರ ಬುದ್ಧಿ ಇಟ್ಟುಕೊಂಡು 27 ಜನರಿಗೂ ಅವ್ರ ಮೇಲೆ FIR ಆಗಿದ್ದರು. ಅದರಲ್ಲಿ 6 ಮಂದಿ 14 ದಿವಸ ಜೈಲನ್ನು ಕೂಡ ಅನುಭವಿಸಿದ್ದಾರೆ. ಆದ್ರೂ ನಾವು ಏನೋ ಧೃತಿಗೆಡ್ಲಾರ್ದೇ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತೇಳಿ ನಾವು ಪಟ್ಟು ಹಿಡಿದಿದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 9ನೇ ತಾರೀಕು ವಿಜಯಪುರಕ್ಕೆ ಬಂದ ಮೇಲೆ ಸ್ವತಃ ಘೋಷಣೆ ಮಾಡಿದ್ದಾರೆ. ಇಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡೋದಲ್ಲದೇ ನಾವು ಹೋರಾಟ ಕುತ್ತಿದ ಪರಿಣಾಮವಾಗಿ ಇಡೀ ಉಳಿದ 9 ಜಿಲ್ಲೆಗೂ ಕೂಡ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡ್ತೀವಿ ಹಂತವಾಗಿ. ಆದರೆ ನಾವು ತಕ್ಷಣ ವಿಜಯಪುರ ಜಿಲ್ಲೆಯೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡ್ತೀವಿ, ನೀವು ಯಾರೂ ಹೋರಾಟ ಮಾಡ್ತಕ್ಕದ್ದಲ್ಲ, ನನ್ನ ಮೇಲೆ ಭರೋಸೆ ಇಡ್ರಿ ಅಂತೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಹಿಂದಕ್ಕೆ ಪಡೆದಿದ್ದು. ಆದರೆ DPR ಮಾನ್ಯ ಬಜೆಟ್ನಲ್ಲಿ ಇದಕ್ಕೆ ಅಮೌಂಟ್ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಭಾಳ ಭರವಸೆ ಇತ್ತು ನಮಗೆ, ಅಮೌಂಟ್ ಮೀಸಲು ಇಡ್ತಾರೆ ಅಂತೇಳಿ. ಆದರೆ ಅವರು DPR ಕೇಳಿದರು ಬಜೆಟ್ನಲ್ಲಿ. ಮಾರ್ಚಲ್ಲಿ ಬಜೆಟ್ ಆಗಿನೂ ನಾವು 3-4 ತಿಂಗಳು ಸನೆ ಆಯಿತು. ಅದ್ರದ್ದು ಏನು ಯಾವ ರೀತಿ ಯಾವ ಹಂತಕ್ಕೆ ಬಂದದ ಅಂತ ಗೊತ್ತಾಗಲಾರ್ದಕ್ಕೆ ಇವತ್ತು ನಾವೇನು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿಯ ಎಲ್ಲ ಸಂಘಟಕರ ಒಂದು ಮುಖಂಡರಿದ್ವಿ. ನಾವು ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಂಗೂ ಆಯಿತು. ಮತ್ತು ಸವಿಸ್ತಾರವಾದ ಮಾಹಿತಿ ತಿಳ್ಕೊಂಡು ಹೋಗೋಣ. ಇದು DPR ಬಗ್ಗೆ ಏನೇನು ತಮಗೇನಾದರೂ ಮಾಹಿತಿ ಇದೆ ಸರ್? ನಮಗಂತೂ ಏನೂ ಬಂದಿಲ್ಲ, ಮತ್ತು ಹಾಗೆ ಸುಮ್ಮನೆ ಕೂಡ್ತಕ್ಕದ್ದಲ್ಲ. ಮತ್ತು ಈಗ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕುರಿತು ನಮ್ಮ ಬಿಜಾಪುರ ಜಿಲ್ಲೆಗೆ ಬೇಕೇ ಬೇಕಾಗಿದೆ. ಮತ್ತು ಈಗ ಕಾಲಹರಣ ಮಾಡಿದರೆ ನಾವು ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟೊತ್ತಿಗೂ ಇದನ್ನು ನಮ್ಮ ಮನವಿ ಗಣನೆಗೆ ತೆಗೆದುಕೊಂಡು ಸರ್ಕಾರದ ಮಟ್ಟದಲ್ಲಿ DPR ಪ್ರಕ್ರಿಯೆ ಏನೇನು ಆಗಿದೆ, ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಒದಗಿಸಬೇಕು ಅಂತೇಳಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ವಿ. ಮತ್ತು ಸರ್ಕಾರಕ್ಕೆ ನಾವು ಏನು ಹೊಸ ಸರ್ಕಾರ ಬಂದಿದೆ, ನೀವು ಈ ಅಧರ್ಮ, ಅಸತ್ಯ, ಸುಳ್ಳಿನ ಆಡಳಿತ ಪೋಷಣೆ ಮಾಡಿಕೊಂಡು ಈ ಭ್ರಷ್ಟಾಚಾರ ಕೂಡ ಪೋಷಣೆ ಮಾಡ್ಕೊಂಡು ಹಂಗೆ ಮುಂದುವರೆದಿದ್ದೆ. ಆದರೆ ನಾವು ಇನ್ಮೇಲೆ ಇಡೀ ನಮ್ಮ ರಾಜ್ಯದ ಎಲ್ಲ ಸಮುದಾಯದ ಯುವ ಸಮೂಹ ತಯಾರಾಗಿದೆ. ನೀವು ಸತ್ಯದ ಆಡಳಿತ ಪ್ರಾರಂಭ ಆಗಬೇಕು ಮತ್ತು ಇದು ನ್ಯಾಯಯುತವಾದಂಥ ಸರ್ಕಾರ ಚಾಲನೆ ಕೊಡಬೇಕು ಆಡಳಿತಕ್ಕೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ. ಮತ್ತು ನಮ್ಮ DPR
ತಕ್ಷಣ ಮಾಡ್ಕೊಂಡು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮಗೆ ತಕ್ಷಣ ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಿ ಕೆಲಸ ಪ್ರಾರಂಭಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಸರ್ ತಮ್ಮ ಹೆಸರು? ನನ್ನ ಹೆಸರು ಜಗದೇವ್ ಸುರೋಶಿ. ನಾನು ಈ ಸಂಘಟನೆ ನಾನೊಬ್ಬ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ನಾನೊಬ್ಬ ಸದಸ್ಯ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಅಧ್ಯಕ್ಷ. ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗಾಗಲೇ 108 ದಿವಸಗಳು ಒಂದು ಹೋರಾಟ ಮಾಡಿದಿರಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರ ಜಿಲ್ಲೆಗೆ ಬೇಕಂತ. ಸರ್ಕಾರ ಕೂಡ ಮಂಜೂರು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೆ ಹೇಳಿ ಒಂದು 3-4 ತಿಂಗಳಾಯಿತು. ಇದ್ರ ಬಗ್ಗೆ ಏನು ಪ್ರೋಗ್ರೆಸ್ ಆಯಿತು, ಏನು ಆಗ್ತದೆ ಅಂದ್ರೆ ನೀವು ಅದ್ರ ಸಂಬಂಧ ಕೇಳಕ್ಕೆ ಬಂದಿರೋದು ಗೊತ್ತಾಯಿತು. ಸರ್, ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು ಸರ್ ಅದ್ರ ಬಗ್ಗೆ? ಅದೇ ಆ್ಯಕ್ಚುಲಿ ಲಾಸ್ಟ್ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ DPR ವರದಿ ಸಿದ್ಧಪಡಿಸಲಿಕ್ಕೆ ನಾವು ಆದೇಶ ಮಾಡಿದ್ದೀವಿ ಅಂತ ಹೇಳಿದ್ರು ಅವರು. ಆ ಒಂದು ಬಜೆಟ್ ಪ್ರಕಾರ ಇಲ್ಲಿವರೆಗೆ ನಾವು ಕಾದು ನೋಡಿದ್ದೀವಿ. DPR ವರದಿ ರಚಿಸಲಿಕ್ಕೆ ನೋಡಲ್ ಅಧಿಕಾರಿ ನೇಮಕ ಮಾಡಿರ್ಬೋದು ಅಥವಾ ಯಾವುದಾದ್ರು ಏಜೆನ್ಸಿ ಕೊಟ್ಟಿರ್ಬೋದು, ಸರ್ಕಾರದ ಮಟ್ಟದಲ್ಲಿ ಇದು ನಡೀತಾ ಇದೆ ಅಂತೇಳಿ ಆ ಒಂದು ವಿಷಯನ ಬಹಿರಂಗಪಡಿಸಿಲ್ಲ ಇಲ್ಲಿವರೆಗೆ ಕೂಡ ಸರ್ಕಾರದಿಂದ. ಆದ್ದರಿಂದ ನಾವು ನಮ್ಮ ಹೋರಾಟ ಸಮಿತಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ನಾವು DPR ವರದಿ ಏನಾಯಿತು, ಸರ್ಕಾರದ ವರದಿ ಮುಟ್ಟಿದೇನಾ ಇಲ್ಲ ಅಥವಾ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದ್ದೇನಾ ಇದನ್ನು ಕೇಳಲಿಕ್ಕೆ ಜಿಲ್ಲಾಧಿಕಾರಿಗಳು ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಿದ್ವಿ ನಾವು ಇಲ್ಲಿವರೆಗೆ. ಹೋರಾಟ ಸಮಿತಿಯಲ್ಲಿ ಜೊತೆಯಲ್ಲಿ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿದರು. ನಮ್ಮ ಇಲಾಖೆಗೆ ಅಂದರೆ ಜಿಲ್ಲಾಧಿಕಾರಿಗಳ ಇಲಾಖೆಗೆ ಇಲ್ಲಿವರೆಗೆ ಯಾವುದೇ ಮಾಹಿತಿ ಬಂದಿಲ್ಲ ನಮಗೆ DPR ಬಗ್ಗೆ. ಗೌರ್ಮೆಂಟ್ ಲೆವೆಲ್ನಲ್ಲಿ ಅಂದರೆ ಮೆಡಿಕಲ್ ಎಜುಕೇಷನ್ ಲೆವೆಲ್ನಲ್ಲಿ ಅದು ನಡೆದಿರ್ಬೋದು, ನನ್ನ ಗಮನದಲ್ಲಿಲ್ಲ. ನೀವೇನು ಇವಾಗ ಮನವಿ ಪತ್ರ ಕೊಟ್ಟಿದ್ರೆ ನಾನು ಇವತ್ತೇ ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀನಿ, ಬಂದ ಕೂಡಲೇ ನಿಮಗೆ ಮಾಹಿತಿ ಕೊಡ್ತೀನಿ ಅನ್ನುವಂಥ ವಿಷಯನ ಜಿಲ್ಲಾಧಿಕಾರಿಗಳು ನಮಗೆ ತಿಳಿಸಿದರು. ನಮ್ಮ ಹೋರಾಟ ಸಮಿತಿಯಿಂದ ನಾವು ಸರ್ಕಾರಕ್ಕೆ ಕರೆ ಕೊಡ್ತಾ ಇದ್ದೀವಿ. ಇದು ಹೋರಾಟ ನಿಂತಿಲ್ಲ, ತಾತ್ಕಾಲಿಕವಾಗಿ ನಾವು ಹೋರಾಟವನ್ನು ರದ್ದುಗೊಳಿಸಿದ್ದೀವಿ. ಇವತ್ತು ಒಂದು ವೇಳೆ ಸರ್ಕಾರ ಇದೇ ರೀತಿ ಒಂದು ತಡೆ ಅಂದರೆ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಇದನ್ನು ಮುಂದುವರಿಸಿದರೆ ಮತ್ತೆ ನಮ್ಮ ಹೋರಾಟವನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ಇಡೀ ಜಿಲ್ಲೆಯ ಜನತೆಯ ಆಶೆ ಏನಿದೆ, ಆದಷ್ಟು ಬೇಗ ಮೆಡಿಕಲ್ ಕಾಲೇಜ್ ಆಗಬೇಕು ಇಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತೇಳಿ. ಈ ವರ್ಷ ಸಂತೋಷದ ಸಂಗತಿ ಅಂದರೆ MS ಮತ್ತು MD ಕೋರ್ಸ್ಗಳಿಗೆ ಅಡ್ಮಿಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ. ಇದು ಭಾಳ ಸಂತೋಷದ ಸಂಗತಿ. ಇವತ್ತು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಖಂಡಿತ UGಗೆ ಮೆಡಿಕಲ್ ಕಾಲೇಜಿಗೆ ಅವಕಾಶ ಕೊಡಲೇಬೇಕು. ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೊಟ್ಟಿದ್ದಾರೆ MD MSಗೆ ಅಂತಂದರೆ ಅಷ್ಟು ಇಲ್ಲಿ ವ್ಯವಸ್ಥೆ ಇದೆ ಅಂತ ಒಂದು ಸರ್ಕಾರ ಅರ್ಥ ಮಾಡಿಕೊಂಡಿದೆ. ಸೊ ಖಂಡಿತ UGಗೆ ಅಂದರೆ MBBS ಕೋರ್ಸ್ಗೆ ಅಡ್ಮಿಷನ್ಗೆ ಅವಕಾಶ ಕೊಡಲೇಬೇಕಾಗ್ತದೆ. ಅವರು ತಡ ಮಾಡ್ತಾ ಇದ್ದಾರೆ. ಹೊಸ ಸರ್ಕಾರ ಬಂದ ಕೂಡಲೇ ಹೊಸ ಮಂತ್ರಿಗಳು ಯಾರು ಬರ್ತಾರೆ ಅವರಿಗೆ ಮತ್ತೆ ನಾವು ನಮ್ಮ ಹೋರಾಟ ಸಮಿತಿಯಿಂದ ಮನವಿ ಪತ್ರ ಕೊಟ್ಟು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಕೂಡಲೇ ಅವರು ಇದ್ರ ಬಗ್ಗೆ ಗಮನ ಹಾಕಬೇಕು, ಬಜೆಟ್ ಅಲೋಟ್ ಮಾಡಬೇಕಂತೇಳಿ ನಾವು ಹೋರಾಟ ಸಮಿತಿಯಿಂದ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಸರ್, ಹಾಗಾದರೆ ಹಿಂದಿನ ಮುಖ್ಯಮಂತ್ರಿಗಳು ಏನು ಸುಳ್ಳು ಭರವಸೆ ಕೊಟ್ಟರು ನಿಮಗೆ? ಇಲ್ಲ, ನಾವು ಹಿಂದಿನ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಬಿಜಾಪುರಿಗೆ ಬಂದಾಗ ಸಾವಿರಾರು ಜನಗಳಿದ್ದಾರೆ ಇಲ್ಲೇ ದರ್ಬಾರ್ ಕಾಲೇಜ್ ಗ್ರೌಂಡ್ನಲ್ಲಿ. ಅವರೇನು ಒಬ್ಬರಿಬ್ಬರಿಗೆ ನಮಗೆ ನಮ್ಮ ಸಮಿತಿಗೆ ಆಶ್ವಾಸನೆ ಕೊಟ್ಟಿಲ್ಲ. ಅವರು ಬಹಿರಂಗವಾಗಿ ಸಾವಿರಾರು ಜನ ಎದುರುಗಡೆ, ಬಿಜಾಪುರ ಜಿಲ್ಲೆಯ ಜನತೆ ಎದುರುಗಡೆ ಅವರು ಬಹಿರಂಗವಾಗಿ ಘೋಷಣೆ ಮಾಡಿದರು, ನಾವು ಬಿಜಾಪುರನಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡೋದಿಲ್ಲ, PPP ಮಾಡೋದಿಲ್ಲ, ನಾವು ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತೀವಿ. ಆದ್ದರಿಂದ ದಯಮಾಡಿ ಹೋರಾಟಗಾರರು ಇನ್ನು ಮುಂದೆ ಹೋರಾಟವನ್ನು ಮುಂದುವರಿಸುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಹೀಗಾಗಿ ನಮ್ಗೆ ಅವ್ರ ಬಗ್ಗೆ ತುಂಬ ಭರವಸೆ ಇಟ್ಕೊಂಡು ನಾವು ಇಲ್ಲಿವರೆಗೆ ಕೂಡ ಒಂದು ಹೋರಾಟವನ್ನು ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೇವೆ. ಈಗಲೂ ಕೂಡ ಅವರು ಮಂತ್ರಿ ಪದವಿ ಇರದೇ ಇದ್ದರೂ ಕೂಡ ಅವರು ಮೂಲಕ ನಾವು ಅವರೇನು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರ ಮೂಲಕ ಮತ್ತೆ ನಾವು ಈ ಒಂದು ಪ್ರಯತ್ನವನ್ನು ಮುಂದುವರಿಸ್ತೀವಿ. ಅವರು ಖಂಡಿತ ನಮಗೆ ಮೆಡಿಕಲ್ ಕಾಲೇಜಿಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ ಇದೆ. ಸರ್, ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಸರ್ಕಾರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಆಗಲು ವಿಳಂಬ ಆಗಕತ್ತಂತಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ನಿಮ್ಮ PP ಹೋರಾಟಗಾರರಿಂದ? ನಾವು ಈಗಾಗಲೇ ಏನು ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಶ್ರೀಮಾನ್ MB ಪಾಟೀಲ್ ಅವರು, ಶಿವಾನಂದ ಪಾಟೀಲ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಆಶ್ವಾಸನೆ ಮೇಲೆಗೆ ನಾವು ತಾತ್ಕಾಲಿಕವಾಗಿ ಈ ಹೋರಾಟವನ್ನು ಸ್ಥಗಿತಗೊಳಿಸಿದ್ದೀವಿ. ಹೋರಾಟ ಸಮಿತಿ ಜೀವಂತವಾಗಿದೆ. ನಾವು ಪದೇ ಪದೇ ಸಭೆ ಸೇರ್ತಾ ಇದ್ದೀವಿ, ಮೀಟಿಂಗ್ ಕೊಡ್ತಾ ಇದ್ದೀವಿ. ಮುಂದೆ ನಾವು ಈ ಸರ್ಕಾರ ಏನಾದರೂ ನಿಧಾನ ಧೋರಣೆ ತೊಳೆದರೆ ಅಥವಾ ಕಡೆಗಣಿಸಿದರೆ ಬಿಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜು, ಅವಾಗ ನಾವು ಮತ್ತೆ ಧರಣಿ ಸತ್ಯಾಗ್ರಹ ಅಂತ ಹೋರಾಟವನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕಾಗಿರುವುದು ಅನಿವಾರ್ಯ ಆಗ್ತದೆ. ಅದಕ್ಕೆ ನಾವೆಲ್ಲ ನಮ್ಮ ಸಂಘಟನೆ ಈ ಹೋರಾಟ ಸಮಿತಿಯ ಸದಸ್ಯರು ತಯಾರಾಗಿದ್ದಾರೆ ಹೋರಾಟವನ್ನು ಮುಂದುವರಿಸಲಿಕ್ಕೆ. ಸರ್, ತಮ್ಮ ಹೆಸರು? B. ಭಗವಾನ್ ರೆಡ್ಡಿ, ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ಸದಸ್ಯರು. ಥ್ಯಾಂಕ್ ಯು ಸರ್.